ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಜನವರಿ 4ನೇ ತಾರೀಕು ದಿಲ್ಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರು ಸಭೆ ಸೇರಿದ್ದರು. 2024ರ ಚುನಾವಣೆ ಹಿನ್ನೆಲೆಯಲ್ಲಿ ಎಲ್ಲ ರಾಜ್ಯಗಳ ಮುಖಂಡರನ್ನು ಕರೆಸಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸಭೆಯಲ್ಲಿ ತೆಗೆದುಕೊಂಡಿರುವಂಥ ತೀರ್ಮಾನವನ್ನು ನೀವು ಕೇಳಿದರೆ, ಅಲ್ಲಿ ಬಂದಿರುವಂಥ ಸಲಹೆಗಳನ್ನು ನೀವು ಗಮನಿಸಿದರೆ, ಪಕ್ಷ ಯಾವ ದುಸ್ಥಿತಿಗೆ ಇಳಿದಿದೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಹೋಗುತ್ತೆ. 2019ರ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಸೆಣಸಿರುವಂಥ ಕ್ಷೇತ್ರಗಳ ಸಂಖ್ಯೆಯನ್ನು ಮೊದಲು ನಿಮಗೆ ಹೇಳ್ತೀನಿ. ಕಳೆದ ಬಾರಿ ಅವರು 423 ಕ್ಷೇತ್ರಗಳಲ್ಲಿ ಸೆಣಸಿತ್ತು ಕಾಂಗ್ರೆಸ್ಸು. ಒಟ್ಟು 543 ಸೀಟ್ಗಳಿರೋದು, ಅದರಲ್ಲಿ 423 ಕ್ಷೇತ್ರಗಳಲ್ಲಿ ಸೆಣಸಿತ್ತು. ಆದರೆ ಈ ಬಾರಿ ಬಂದಂಥ ಸಲಹೆಗಳೇನೆಂದರೆ, ನಾವು ಕಡಿಮೆ ಕ್ಷೇತ್ರಗಳಲ್ಲಿ ಸ್ಪರ್ಧಿಸೋಣ ಮತ್ತು ಹೆಚ್ಚು ಪೈಪೋಟಿಯನ್ನು ಕೊಡೋಣ. ಹಾಗಾದರೆ ಎಷ್ಟು ಕ್ಷೇತ್ರಗಳಲ್ಲಿ ಸೆಣಸಬೇಕು ಅಂತ ಲೆಕ್ಕಾಚಾರ ಮಾಡಿದ್ದಾರೆ. 255 ಕ್ಷೇತ್ರಗಳಲ್ಲಿ ನಾವು ಸೆಣಸಬೇಕು. ನೋಡಿ ಯಾವ ಸ್ಥಿತಿಗೆ ಬಂದಿದೆ ಅಂದರೆ, 543 ಲೋಕಸಭಾ ಕ್ಷೇತ್ರ ಇರೋದು, ಅದರ ಅರ್ಧದಷ್ಟು ಅಂತ ಹಿಡಿದ್ರೂ 272 ಕ್ಷೇತ್ರಗಳಲ್ಲಿ ನಿಲ್ಲಬೇಕು. ಆದರೆ ಇವ್ರು ಹೇಳ್ತಾ ಇರೋದು 255 ಕ್ಷೇತ್ರಗಳಲ್ಲಿ ನಾವು ನಿಲ್ತೀವಿ ಅಂತ. ಆ 255 ಕ್ಷೇತ್ರಗಳಿಗೆ ಗೆಲ್ಲುವುದೆಷ್ಟು? ಆ ಲೆಕ್ಕಾಚಾರವನ್ನು ನೋಡಿದರೆ ಯಾವ ಪಕ್ಷ ಇನ್ನೂ ಎಷ್ಟು ಶೋಚನೀಯ ಇದೆ ಅಂತ ಗೊತ್ತಾಗುತ್ತೆ. ಈ ಮಧ್ಯೆ ಇನ್ನೊಂದು ಬೆಳವಣಿಗೆಯನ್ನು ನೀವು ಗಮನಿಸಬೇಕು. ಅದೇನೆಂದರೆ, ಮೈತ್ರಿ ಪಕ್ಷಗಳ ಜೊತೆ ಹೊಂದಾಣಿಕೆಯಲ್ಲಿ ಆಗ್ತಾ ಇರುವಂಥ ಅತಿ ದೊಡ್ಡದಾದಂಥ ಸಂಘರ್ಷ. ಈಗ ಅವರು ಮೈತ್ರಿಯನ್ನು ಮಾಡ್ಕೊಳ್ಬೇಕಾಗಿರುವಂಥ ರಾಜ್ಯಗಳ್ಯಾವು ಮೊದಲು ಅದರ ಬಗ್ಗೆ ನೋಡ್ಬಿಡೋಣ. ಮೊದಲನೇದಾಗಿ ಉತ್ತರ ಪ್ರದೇಶ, ಎರಡನೇದು ಬಿಹಾರ, ವೆಸ್ಟ್ ಬೆಂಗಾಲು, ಜಾರ್ಖಂಡು, ಮಹಾರಾಷ್ಟ್ರ, ಕೇರಳ, ದಿಲ್ಲಿ, ಪಂಜಾಬ್ ಮತ್ತು ಕಾಶ್ಮೀರ. ಈ ಎಲ್ಲ ಕ್ಷೇತ್ರಗಳನ್ನು ಸೇರಿಸಿದ್ರೆ, ಈ ಎಲ್ಲ ರಾಜ್ಯಗಳನ್ನು ಸೇರಿಸಿದರೆ ಒಟ್ಟು ಸೀಟುಗಳ ಸಂಖ್ಯೆ 308 ಆಗುತ್ತೆ. ಈ ಎಲ್ಲ ರಾಜ್ಯಗಳಲ್ಲಿ ಇವರು ಅಲ್ಲಿರುವಂಥ ಪ್ರಾದೇಶಿಕ ಪಕ್ಷಗಳ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳಬೇಕು. ಆದರೆ ಆಗ್ತಾ ಇರುವಂಥ ಬೆಳವಣಿಗೆಯನ್ನು ನೋಡಿದರೆ, ಇವರಿಗೆ ಸೀಟು ಬಿಟ್ಟುಕೊಡಲಿಕ್ಕೆ ಈ ರಾಜ್ಯಗಳಲ್ಲಿರುವಂಥ ಪ್ರಾದೇಶಿಕ ಪಕ್ಷಗಳು ಸಿದ್ಧರಿಲ್ಲ. ಒಂದು 4-5 ಉದಾಹರಣೆಯನ್ನು ಹೇಳ್ತೇನೆ. ಮೊದಲನೇದಾಗಿ ವೆಸ್ಟ್ ಬೆಂಗಾಲ್. ಈಗಾಗಲೇ ಮಮತಾ ಬ್ಯಾನರ್ಜಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು 2ಕ್ಕಿಂತ ಹೆಚ್ಚು ಸೀಟನ್ನು ಕೊಡೋದಿಲ್ಲ ಕಾಂಗ್ರೆಸ್ಸಿಗೆ. ಹಾಗಾದರೆ ಕಾಂಗ್ರೆಸ್ಸಲ್ಲಿ ನಿರೀಕ್ಷೆ ಮಾಡಿರುವಂಥ ಸೀಟ್ ಎಷ್ಟು? 6ರಿಂದ 10 ಸೀಟುಗಳು ನಮಗೆ ಬೇಕು, ಅಲ್ಲಿ ನಾವು ಸೆಣಸ್ತೀವಿ. ಆದರೆ ಯಾವುದೇ ಕಾರಣಕ್ಕೂ ಸುತರಾಮ್ ಇದಕ್ಕೆ ನಾನು ಸಿದ್ಧ ಇಲ್ಲ ಅಂತ ಸ್ವತಃ ಮಮತಾ ಬೇಗಂ ಹೇಳಿಬಿಟ್ಟಿದ್ದಾರೆ. 2 ಸೀಟುಗಳಿಗೆ ನೀವು ತೃಪ್ತಿ ಪಟ್ಟುಕೊಳ್ಳಬೇಕು. ಎರಡನೇದಾಗಿ ಉತ್ತರ ಪ್ರದೇಶದಲ್ಲಿ ಇವರು ಕೇಳ್ತಾ ಇರುವಂಥ ಸೀಟ್ ಎಷ್ಟು? 20 ಸೀಟುಗಳು ಬೇಕು ನಮಗೆ ಅಂತ ಕಾಂಗ್ರೆಸ್ ಕೇಳ್ತಾ ಇದೆ. ನಾನು ಹೇಳ್ತಾ ಇರೋದು 255 ಏನಿದೆಯಲ್ಲ ಅದರಲ್ಲೇ ಬರುವಂಥ ಸಂಖ್ಯೆಗಳಿವೆ. ಎಲ್ಲ ಮೈತ್ರಿಯನ್ನು ಸೇರಿಸಿ 255 ಜಾಗದಲ್ಲಿ ಸ್ಪರ್ಧಿಸೋದಿದು. ಆ 20ರಲ್ಲಿ ಅಲ್ಲಿ ಮುಖ್ಯವಾಗಿರುವಂಥ ಪಕ್ಷ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷ. ಅವರು ಹೇಳ್ತಾ ಇದ್ದಾರೆ, ನಾವು ಮ್ಯಾಕ್ಸಿಮಮ್ ನಿಮ್ಗೆ 5 ಸೀಟುಗಳನ್ನು ಕೊಡಬಲ್ಲೆ ನಾನು, ಉಳಿದು ಎಲ್ಲ ಕಡೆ ನಾವು ಈ ಸಲ 75ಕ್ಕೆ 75ರಲ್ಲಿಯೂ ನಾವು ಸೆಣಸ್ತೀವಿ, 5 ಸೀಟುಗಳನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ದಿಲ್ಲಿಯಲ್ಲಿ 7 ಸೀಟುಗಳಿದ್ದಾವೆ. 7ರಲ್ಲಿ ನಮಗೆ 4 ಬೇಕು ಅಂತ ಆಮ್ ಆದ್ಮಿ ಪಕ್ಷಕ್ಕೆ ಇವ್ರು ಕೇಳ್ಕೊತಾ ಇರೋದು. ಅಲ್ಲಿರೋದು 7ಕ್ಕೆ 7 ಬಿ ಜೆ ಪಿದಿದೆ. ಆದರೆ ಇವರು ಹೊಂದಾಣಿಕೆಗೆ ಇರೋದು ಆಮ್ ಆದ್ಮಿ ಪಕ್ಷ ತಾನೇ, ಇವರು ಮೈತ್ರಿ ಮಾಡ್ಕೊಂಡಿರೋದು. ಅವ್ರು ಹೇಳ್ತಾ ಇದ್ದಾರೆ, ನಾವು 7ಕ್ಕೆ 7 ಜಾಗದಲ್ಲಿ ನಾವು ನಿಲ್ತೀವಿ ಅಂತ ಆಮ್ ಆದ್ಮಿ ಪಕ್ಷದ ಸ್ಪೋಕ್ಸ್ ಪರ್ಸನ್ಗಳು ಹೇಳ್ತಾ ಇದ್ದಾರೆ. ಇನ್ನು ಜಾರ್ಖಂಡ್ನಲ್ಲಿ 14ರಲ್ಲಿ 9 ಸೀಟುಗಳು ನಮಗೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಅದು ಸಾಧ್ಯ ಇಲ್ಲದ ಮಾತು ಅಂತ. ಅಂದರೆ ಇನ್ನು ಕೇರಳದ ಬಗ್ಗೆ ಬನ್ನಿ, ಅಲ್ಲಿರೋದು 2, ಒಂದು UDF, ಇನ್ನೊಂದು LDF ಸರ್ಕಾರದಲ್ಲಿದೆ. ಪಿಣರಾಯಿ ವಿಜಯನ್ ಅಲ್ಲಿಯ ಮುಖ್ಯಮಂತ್ರಿ, UDF ಅಪೋಸಿಷನ್ ಪಾರ್ಟಿ, ಕಾಂಗ್ರೆಸ್ ಇರುವಂಥದ್ದು. ಇವರಿಬ್ಬರ ಮಧ್ಯೆ ಹೊಂದಾಣಿಕೆ ಆಗಬೇಕು. ಆದರೆ LDF ಈ ಬಾರಿ ತೀರ್ಮಾನ ಮಾಡಿದೆ, ಯಾವುದೇ ಕಾರಣಕ್ಕೂ ನಾವು ಇವರಿಗೆ ಸೀಟುಗಳನ್ನು ಕೊಡೋದಿಲ್ಲ. ಆಂಧ್ರ ಮತ್ತು ತೆಲಂಗಾಣ, ಈ ಬಾರಿ ಇವ್ರದ್ದು ಲೆಕ್ಕಾಚಾರ ಏನಿತ್ತು ಕಾಂಗ್ರೆಸ್ಸು ಅಂದರೆ, ಪಂಚರಾಜ್ಯಗಳ ಚುನಾವಣೆ ಆದಮೇಲೆ ನಾವು ಕನಿಷ್ಠ 3 ರಾಜ್ಯಗಳಲ್ಲಿ ಗೆದ್ಕೊಂಡ್ಬರ್ತೀವಿ. ಆ 3 ರಾಜ್ಯಗಳಲ್ಲಿ ಗೆದ್ಕೊಂಬಂದರೆ ನಮ್ಮ ಪವರ್ ಇರುತ್ತೆ, ನಾವು ಮತಗಳನ್ನು ಸೆಳೆಯಬಲ್ಲೆವು ಅನ್ನೋದು ಪ್ರೂವ್ ಆಗುತ್ತೆ. ಆದ್ದರಿಂದ ನಾವು ಪ್ರಾದೇಶಿಕ ಪಕ್ಷಗಳ ಜೊತೆ ಹೋರಾಟ ಮಾಡಲಿಕ್ಕೆ ಸಾಧ್ಯ. ಅವ್ರ ಹತ್ರ ಸೀಟುಗಳ ಬಗ್ಗೆ ನಾವು ಸಂಘರ್ಷ ಮಾಡ್ಕೋಬೇಕಾಗಿಲ್ಲ, ನಾವು ಕೇಳಿದ ಸೀಟುಗಳನ್ನ ಅವ್ರು ಕೊಡಬೇಕಾಗತ್ತೆ ಅನಿವಾರ್ಯವಾಗಿ ಅಂತ ಭ್ರಮಿಸಿಕೊಂಡಿತ್ತು ಕಾಂಗ್ರೆಸ್ ಪಕ್ಷ. ಆದರೆ ಇನ್ನಿಲ್ಲದ ಹಾಗೆ ಹೀನಾಯವಾಗಿ ನೆಲಕಚ್ಚಿದ್ದರಿಂದಾಗಿ ಕೇವಲ ತೆಲಂಗಾಣ ಗೆದ್ದು ಲಾಭ ಇಲ್ಲ. ಯಾಕೆಂದರೆ ಇವರು ಮೈತ್ರಿಕೂಟದಲ್ಲಿ BRS ಇಲ್ವೇ ಇಲ್ಲ, ಚಂದ್ರಶೇಖರ್ ಅವ್ರ ಪಕ್ಷ ಇವ್ರ ಮೈತ್ರಿಕೂಟದಲ್ಲೇ ಇಲ್ಲ. ಇನ್ನು ಆಂಧ್ರದ ಬಗ್ಗೆ ಹೋಗಿ, ಆಂಧ್ರದಲ್ಲಿ ಇದೇ ಜಗನ್ ರೆಡ್ಡಿ ಕಾಂಗ್ರೆಸ್ಸನ್ನು ಸೋಲಿಸಿ ಅಲ್ಲಿ ಪೂರ್ತಿ ಪತನ ಮಾಡಿ ತಮ್ಮ ಸರ್ಕಾರ ಮಾಡಿರೋದು. ಅವ್ರ ಜೊತೆ ಇವರು ಹೊಂದಾಣಿಕೆ ಮಾಡ್ಕೊಳ್ಳೋ ಪ್ರಶ್ನೆಯೇ ಬರೋದಿಲ್ಲ. ಇನ್ನು ಎಲ್ಲೆಲ್ಲಿ ಕಾಂಗ್ರೆಸ್ಸು ನೇರವಾಗಿ BJP ಜೊತೆ ಫೈಟನ್ನು ಇಟ್ಕೊಂಡಿದೆಯೋ ಅಲ್ಲಿ BJP ಎಷ್ಟು ಬಲಾಢ್ಯವಾಗಿದೆ ಅಂತಂದರೆ ಕಾಂಗ್ರೆಸ್ ಇವ್ರ ಜೊತೆ ಸೆಣಸಲಿಕ್ಕೆ ಸಾಧ್ಯವೇ ಇಲ್ಲ.
ಅಂಥದ್ದೊಂದು ಹೀನ ಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತಿದೆ. 255 ಸೀಟ್ಗಳಲ್ಲಿ ಮಾತ್ರ ನಾವು ಸ್ಪರ್ಧಿಸೋಣ ಅನ್ನುವಂಥ ಮನಸ್ಥಿತಿಗೆ ಬಂದಿದೆ. ಅಂದರೆ ಇವರು ಮುಂಚೆ ಸೋಲನ್ನು ಬಿಟ್ಟಿದ್ದಾರೆ ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರೆ. ಪ್ರಾದೇಶಿಕ ಪಕ್ಷಗಳ ಸಮಸ್ಯೆ ಏನು? ಪ್ರಾದೇಶಿಕ ಪಕ್ಷಗಳು ಎಲ್ಲೆಲ್ಲಿ ವಿಜೃಂಭಿಸ್ತಾ ಇದ್ದಾವೋ ಅಲ್ಲೆಲ್ಲ ಕಾಂಗ್ರೆಸ್ ಮೇಲೆ ಇವರು ಅಧಿಕಾರ ಮಾಡಿರುವಂಥ, ಕಾಂಗ್ರೆಸ್ಸನ್ನು ಸೋಲಿಸಿ ತಮ್ಮ ಸರ್ಕಾರವನ್ನು ತಂದಿರುವುದು. ಇವರು ಯಾರಿಗೂ ರಾಷ್ಟ್ರದ ಪರಿಕಲ್ಪನೆ ಇಲ್ಲ, ರಾಷ್ಟ್ರದ ಸಾರ್ವಭೌಮತೆ ಬಗ್ಗೆ ಕಲ್ಪನೆ ಇಲ್ಲ, ರಾಷ್ಟ್ರವನ್ನು ಆಳುವಂಥ ಒಂದು ಸಬಲವಾದ ಪಕ್ಷ, ಪ್ರಬಲವಾದ ಪಕ್ಷ ಬರಬೇಕು ಅನ್ನುವಂಥ ಕಲ್ಪನೆ ಇಲ್ಲ. ಕೇವಲ ಮತ್ತು ಕೇವಲ ತಮ್ಮ ಅಂಗಡಿ ವ್ಯಾಪಾರ ನಡಿಬೇಕು, ತಮ್ಮ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ನಡಿಬೇಕು, ಅದಕ್ಕೆ ಸಹಕಾರಿಯಾಗಿದ್ದರೆ, ಪೂರಕವಾಗಿದ್ದರೆ ಕಾಂಗ್ರೆಸ್ಸಿಗೆ ಸೀಟ್ ಕೊಡಬೇಕು, ಇದ್ದರೆ ಕೊಡೋದಿಲ್ಲ. ಆದರೆ ಕಾಂಗ್ರೆಸ್ ಹೇಳೋದು ಇದಕ್ಕೆ ತದ್ವಿರುದ್ಧವಾಗಿರುವಂಥದ್ದು. ಏನು? ನಮ್ಮೊಂದು ರಾಷ್ಟ್ರೀಯ ಪಕ್ಷ, ನಮಗೆ ನೀವು ಸೀಟು ಬಿಟ್ಟುಕೊಟ್ರೆ ನಾವು ಬಲಾಢ್ಯವಾಗಿ ಮುಂದೆ ಬರ್ತೀವಿ, ಇಡೀ ದೇಶದಾದ್ಯಂತ ಸೆಣಸ್ತೀವಿ, ನೀವು ಆವಾಗ ಒಟ್ಟಿಗೆ ಸೇರಿ ನಾವು ಸರ್ಕಾರ ನಡೆಸ್ಬೋದು ಅಂತ. ಪ್ರಾದೇಶಿಕ ಪಕ್ಷ ಹಾಗಲ್ಲ. ನಾವು ಗೆದ್ಕೊಂಬಂದರೆ ನಾಳೆ ನಿಮ್ಮ ಜೊತೆ ಬಾರ್ಗೇನ್ ಮಾಡ್ಬೋದು. ಸೆಂಟ್ರಲಲ್ಲಿ ನಾವು ಇಷ್ಟು ಸಂಸತ್ ಸದಸ್ಯರಿದ್ದಾರೆ ನಮ್ಮ ಹತ್ರ, ನಮಗೆ ನೀವು ಈ ಅವಕಾಶ, ನಮ್ಮ ಇಷ್ಟು ಸೀಟ್ಗೆ ಇಷ್ಟು ಕ್ಯಾಬಿನೆಟ್ ರ್ಯಾಂಕು ಮಿನಿಸ್ಟ್ರಿಗಳನ್ನು ಕೊಡಬೇಕು, ಈ ಬೋರ್ಡ್ಗಳನ್ನು ಕೊಡಬೇಕು ಅಂತ ನಾವು ಬಾರ್ಗೇನ್ ಮಾಡ್ಬೋದು ಅಂತ ಅವ್ರ ಲೆಕ್ಕಾಚಾರ. ಅಂದರೆ ಪ್ರತಿಯೊಬ್ಬರೂ ಸ್ವಾರ್ಥದಿಂದ ಇವತ್ತು ಮಾಡ್ತಾ ಇರುವಂಥ ರಾಜಕಾರಣ ಈ ಮೈತ್ರಿಕೂಟದಲ್ಲಿ. ಇದು ಯಶಸ್ವಿಯಾಗಲಿಕ್ಕೆ ಸಾಧ್ಯವೇ ಇರಲಾರ್ದಂಥ ಸಂಘರ್ಷಮಯ ಸ್ಥಿತಿ ಇರುವಂಥದ್ದು. ಜನವರಿ 20 ಹೊತ್ತಿಗೆ ಎಲ್ಲವೂ ಸ್ಪಷ್ಟವಾಗಿ ಬಿಡುತ್ತೆ. ಅಷ್ಟರಲ್ಲಿ ನರೇಂದ್ರ ಮೋದಿ ಅವರ ಲಾಗಾಲೋಟ ಈಗಾಗಲೇ ಶುರುವಾಗಿ ಹೋಗಿದೆ. ಏನಾಗತ್ತೆ ಮತ್ತೆ? ನಿಮ್ಮ ಹಾಗೆ ನಾನು ತಿಳಿದುಕೊಳ್ಳಲಿಕ್ಕೆ ಉತ್ಸುಕನಾಗಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.